ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅಕ್ಷತಾ ಎಸ್ ಡಿ ವರ್ಲ್ಡ್. ಯಾರೋ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಧಾರವಾಡ ಸ್ಪೆಷಲ್ ಗಿರ್ಮಿಟ್ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಮೊದಲಿಗೆ ಗಿರ್ಮಿಟ್ ಮಾಡೋಕೆ ಏನೇನು ಬೇಕೋ ಐಟಮ್ಸ್ ನೋಡ್ಕೊಂಡು ಬರ್ರಿ. ಕೆಲವೊಂದು ಕಡೆ ಇದಕ್ಕೆ ಮಂಡಕ್ಕಿ ಅಂತಾರೆ, ನಮ್ಮ ಕಡೆ ಚುರ್ಮರಿ ಅಂತಾರೆ. ಮತ್ತು ಇದಕ್ಕೆ ಬೇಕಾಗಿರೋದು ಫಸ್ಟ್ ಎಣ್ಣೆ, ಉಪ್ಪು ಮತ್ತು ಜೀರಿಗೆ, ಸಾಸಿವೆ, ಬೆಲ್ಲ, ಮೆಣಸಿನ್ಕಾಯಿ, ಅರಿಶಿನ ಪುಡಿ, ಕರಿಬೇವು ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಒಗ್ಗರಣೆ ಹಾಕೋಲ್ಲ, ಮೇಲ್ಗಡೆ ಡೆಕೋರೇಷನ್ಗೆ ಹಾಕೋದು. ಮತ್ತು ಸ್ವಲ್ಪ ಹುಣಸೆ ಹಣ್ಣಿನ ರಸ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುಟಾಣಿ ಪುಡಿ, ಇದು ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ ಒಂದು ಬಾಣಲೆಗೆ ಒಂದು ಎಣ್ಣೆ ಹಾಕೊಳ್ಳೋಣ. ನೀವು ಯಾವುದು ಎಷ್ಟು ಮಂದಿ ಕ್ವಾಂಟಿಟಿ ಅದು ಮಾಡ್ತೀರಲ್ಲ ಅದನ್ನು ನೋಡಿಕೊಂಡು ಎಣ್ಣೆ ಹಾಕಿ. ನಾನಿಲ್ಲಿ 2 ಜನಕ್ಕೆ ಮಾಡ್ತಿದ್ದೀನಿ, ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕೊಳ್ಳಿ. ಒಂದು ಕಡ್ಡಿ ಕರಿಬೇವು ಹಾಕೋತಿದ್ದೀನಿ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ. ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿ ಕೊಡ್ತಿದ್ದೀನಿ ಮತ್ತು ಈರುಳ್ಳಿ, ನೋಡಿ ಈರುಳ್ಳಿ ಇಷ್ಟು ಫ್ರೈ ಆಗಿದೆ. ಎಲ್ಲಿ ಮಟ್ಟ ಅಂದರೆ ಈರುಳ್ಳಿ ಘಮ ಹೋಗಬೇಕು ಮತ್ತು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು. ಅಷ್ಟಿದ್ರೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ. ಅದೇ ಹೇಳಿದೆಲ್ಲ ಕ್ವಾಂಟಿಟಿ ಮೇಲೆ ಉಪ್ಪು ನೋಡಿ ಹಾಕೊಳ್ಳಿ. ನೆಕ್ಸ್ಟ್ ಹುಣಸೆ ರಸ ಹಾಕ್ತಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಸ್ವಲ್ಪನೇ ಬೆಲ್ಲ ಹಾಕ್ತಿದ್ದೀನಿ. ಜಾಸ್ತಿ ಬೆಲ್ಲ ಇಷ್ಟ ಇರೋರು ಸ್ವಲ್ಪ ಜಾಸ್ತಿ ಹಾಕೋದು, ಅಥವಾ ಇಷ್ಟ ಇಲ್ಲ ಅನ್ನೋದು ಸ್ವಲ್ಪನೇ ಹಾಕೋಬೋದು. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೀನಿ, ಬಿಕಾಸ್ ಬೆಲ್ಲ ಕರಗಬೇಕಲ್ವ, ಹಾಗಾಗಿ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಇದು ಚೆನ್ನಾಗಿ ಫ್ರೈ ಆಗಬೇಕು, ನೀರಿನ ಅಂಶ ಹೋಗೋ ಮಟ್ಟ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಂದರೆ ನೀರಿನ ಅಂಶ ಇದ್ದರೆ ಚುರುಮರಿ ಆಮೇಲೆ ಕಲಿಸುವಾಗ ತುಂಬ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನೀರಿನ ಅಂಶ ಹೋಗೋ ಮಟ್ಟನೂ ಇದನ್ನು ಫ್ರೈ ಮಾಡಬೇಕಾಗತ್ತೆ.
ನೋಡಿ ನೀರು ಹೋಗ್ತಾ ಇದೆ ಸ್ವಲ್ಪ ಸ್ವಲ್ಪ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ತಿದ್ದೀನಿ. ನೋಡಿ ಸ್ವಲ್ಪ ನೀರೆಲ್ಲ ಹೋಗ್ತಾಯಿದೆ ಮತ್ತು ಎಣ್ಣೆ ಅಂಶ ಬಿಡ್ತಾ ಇದೆ. ಚುರುಮುರಿ ಕಲಸೋಕ್ಕೆ ಇದೇ ಪಾತ್ರೆ ಇದ್ದರೆ ಈ ಥರ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ ಕಲಸೋಕ್ಕೆ. ಈ ಪಾತ್ರೆಗೆ ಚುರುಮುರಿ ಹಾಕೋತಿದ್ದೀನಿ. ನಾನಿಲ್ಲಿ ಒಬ್ರಿಗೆ ಆಗುವಷ್ಟು ಚುರುಮುರಿ ಹಾಕೋತಿದ್ದೀನಿ. ಅದಕ್ಕೆ ಮಾಡಿರೋಂತಹ ಒಗ್ಗರಣೆ ಹಾಕೋತಿದ್ದೀನಿ. ನೋಡಿ, ಇದಕ್ಕೆ ಈ ಚುರುಮುರಿ ಬೇಕಾಗುವಷ್ಟು ನಾನು ಒಗ್ಗರಣೆ ಅಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಸೇರಿಸ್ಕೊತಿದ್ದೀನಿ. ಮತ್ತು ಟೊಮೆಟೊ, ಮತ್ತು ಪುಟಾಣಿ ಹಿಟ್ಟನ್ನು ಹಾಕೋತಿದ್ದೀನಿ. 1 ಸ್ಪೂನ್ ಅಥವಾ 1.5 ಸ್ಪೂನಷ್ಟು ಪುಟಾಣಿ ಹಿಟ್ಟನ್ನು ಹಾಕೋಬೇಕು. ಮತ್ತು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೋತೀವಿ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಂದರೆ ಚೆನ್ನಾಗಾಗತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ತಿದ್ದೀನಿ. ಈಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಸರ್ವ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಖಾರದಾನಿ ಮೇಲೆ ಹಾಕ್ತಿದ್ದೀನಿ. ನೀವು ಇದಕ್ಕೆ ಬೇಕಾದ್ರೆ ಶೇಂಗಾ ಆ್ಯಡ್ ಮಾಡ್ಕೋಬೋದು. ಮತ್ತು ಸ್ವಲ್ಪ ಈರುಳ್ಳಿ, ಮತ್ತು ಸ್ವಲ್ಪ ಟೊಮ್ಯಾಟೊ, ಮತ್ತು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೋತಿದ್ದೀನಿ ಅಲಂಕಾರಕ್ಕಾಗಿ. ಹಾಗೆ ಇದು ಕರ್ದಿದ್ದ ಮೆಣಸಿನ್ಕಾಯಿನೂ ಇದನ್ನು ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇವಾಗ ಸ್ಪೆಷಲ್ ಧಾರವಾಡ ಗಿರ್ಮಿಟ್ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.